ಮಳೆಗಾಲದಲ್ಲಿ ಅಲ್ಲಲ್ಲಿ ತೋಟದಲ್ಲಿ ಕಾಡಲ್ಲಿ ಎಲ್ಲ ಬೆಳೆಯುವಂಥ ಒಂದು ವಿಶೇಷ ಗಿಡ ಇದು. ಇದು ಕೆಸುವಿನ ಜಾತಿ ಅಂದರೆ ಸುವರ್ಣಗೆಡ್ಡೆ ಜಾತಿಯ ಒಂದು ಗಿಡ. ಕಾಟುಕೇನೆ ಅಂತ ನಾವು ಇದನ್ನು ಹೇಳ್ತೇವೆ. ಕಾಟು ಅಂದರೆ ವೈಲ್ಡ್, ಕಾಟುಕೇನೆ ಅಂತ ಸುವರ್ಣಗೆಡ್ಡೆ ಜಾತಿ ಗಿಡ. ಇದರಲ್ಲಿ ಗಡ್ಡೆಯನ್ನು ಉಪಯೋಗಿಸುವಂಥದ್ದಲ್ಲ. ಇದರ ದಂಡನ್ನು ನಾವು ಪಲ್ಯ, ಹುಳಿ ಅಂತ ಮೆಣಸ್ಕಾಯಿ ಅಂಥದ್ದೆಲ್ಲ ಮಾಡ್ಕೊಳ್ಬೋದು. ತುಂಬ ರುಚಿಯಾಗಿರ್ತದೆ. ಆಟಿ ತಿಂಗಳು ಅಂದರೆ ಆಷಾಢ ಮಾಸಕ್ಕಿಂತ ಮೊದಲು ಆದಷ್ಟು ಈಗ ಬೇಗನೆ ಆಗಸ್ಟ್ ತಿಂಗಳಿಂದ ಮೊದಲೇ ನಾವು ಇದನ್ನು ಬೆಳೆಸಿದರೆ ಒಳ್ಳೆಯದು. ಯಾಕಂದರೆ ಮತ್ತೆ ಬೆಳೀತದೆ. ಇದು ತುರಿಸುವ ಜಾತಿ ಗಿಡ, ಕೆಸುವಿನ ಜಾತಿಯದ್ದು. ಹಾಗಾಗಿ ನಾವು ಅದು ಬೆಳೆಯುವ ಮೊದಲೇ ತಂಡು ಎಳಸಾಗಿರುವಾಗ ನಾವು ಇದನ್ನು ಬಳಸಿದರೆ ಒಳ್ಳೆಯದು. ಇವತ್ತು ನಾವಿಲ್ಲಿ ತಮ್ಮನ ಮನೆಗೆ ಬಂದಿದ್ದೇವೆ, ಊರಿಗೆ ಬಂದಿದ್ದೇವೆ. ಅಲ್ಲಿ ತೋಟದಲ್ಲಿ ಬೆಳೆದಂಥ ಗಿಡವನ್ನು ಕಟ್ ಮಾಡಿ ಹಲಸಿನ ಬೀಜ ಹಾಕಿ ಪಲ್ಯ ಮಾಡ್ತೇನೆ. ಹಲಸಿನ ಬೀಜ ಹಾಕಿ ಹುಳಿ ಯಾವುದು ಕೂಡ ಮಾಡ್ಬೋದು, ತುಂಬ ರುಚಿಯಾಗ್ತದೆ. ಹಾಗೆ ಕೂಡ ಪಲ್ಯ ಒಗ್ಗರಣೆ ಹಾಕಿ ಮಾಡ್ಬೋದು. ಆದರೆ ತುರಿಸುವುದರಿಂದ ಉಪ್ಪು, ಹುಳಿ, ಖಾರ ಎಲ್ಲ ಜಾಸ್ತಿ ಬೇಕಾಗ್ತದೆ. ಇದು ಗುಡ್ಡದಲ್ಲೂ ಬೆಳೀತದೆ, ತೋಟದಲ್ಲೂ. ಹೀಗೆ ಅದರ ವೈಲ್ಡ್ ಆಗಿ ಅದರಷ್ಟಕ್ಕೆ ಬೆಳೆಯುವಂಥದ್ದು, ನಾವು ನೆಟ್ಟು ಬೆಳೆಸುವಂಥ ಗಿಡ ಅಲ್ಲ ಇದು. ಇದನ್ನು ನಾವಿವತ್ತು ಕಟ್ ಮಾಡಿ ತಗೊಂಡೋಗಿ ಒಂದು ಹಲಸಿನ ಬೀಜ ಹಾಕಿ ಪಲ್ಯ ಮಾಡ್ತೇವೆ. ಕಟ್ ಮಾಡುವ. ಆಗ ನಾವು ಕಟ್ ಮಾಡಿದ್ದು ಕಾಡು ಸುವರ್ಣಗೆಡ್ಡೆ ಅಥವಾ ಕಾಡು ಕೇನೆ ಅಂತ, ಕಾಟುಕೇನೆ ಅಂತ ಹೇಳ್ತೇವೆ. ಆ ಗಿಡವನ್ನು ಕಟ್ ಮಾಡಿ ತೋರಿಸಿದಂಥದ್ದು. ಇದು ನಮ್ಮ ಸಾಮಾನ್ಯವಾಗಿ ನಾವು ಬೆಳೆಸಿ ಮಾಡುವಂಥ ಸುವರ್ಣಗೆಡ್ಡೆ ಗಿಡ ಅಥವಾ ಕೇನೆ ಗಿಡ. ಕೇನೆ ಅಂತ ನಾವು ಸಾಮಾನ್ಯವಾಗಿ ತುಳುವಲ್ಲಿ ಸಹ ಹೇಳ್ತಾರೆ, ಕೇನೆ ಅಂತ ಸುವರ್ಣಗೆಡ್ಡೆಗೆ. ಅದರ ಗಿಡ ಈ ಥರ ಇರ್ತದೆ. ಇದು ಗಡ್ಡೆಯನ್ನು ನಾವು ಬಳಸುವಂಥದ್ದು. ಮತ್ತು ಇದರ ದಂಡನ್ನು ಸಹ ಬಳಸ್ತಾರೆ. ಆದರೆ ಈ ಸಮಯದಲ್ಲಿ ಈ ಮಳೆಗಾಲದಲ್ಲಿ ಬಳಸುವಂಥದ್ದು ಕಾಡು ಸುವರ್ಣಗೆಡ್ಡೆ ಅಥವಾ ಕಾಡು ಕೇನೆ ಗಿಡವನ್ನು ನಾವು ಪಲ್ಯ ಮಾಡುವಂಥದ್ದು. ಕೆಸುವಿನಲ್ಲಿ ಹಲವಾರು ಜಾತಿ ಇದೆ. ಕೇನೆ ಇದೆಲ್ಲ ಒಂದೇ ಜಾತಿ, ಬೇರೆ ಬೇರೆ ಜಾತಿ ಇದೆ. ಇದು ನೋಡಿ, ಇನ್ನೊಂದು ಮುಂಡಿ ಗಡ್ಡೆ ಅಂತ, ಇದೊಂದು ಇನ್ನೊಂದು ಗಡ್ಡೆ. ಸುವರ್ಣಗೆಡ್ಡೆ ಥರ ಇನ್ನೊಂದು ಗಡ್ಡೆಯನ್ನು ಬಳಸುವಂಥದ್ದು. ಇದು ಕೆಸುವಿನಲ್ಲಿ ದೊಡ್ಡ ಜಾತಿ. ಇದು ಉದ್ದಕ್ಕೆ ಕೆಳಗಡೆ ಗಡ್ಡೆ ಉದ್ದಕ್ಕೆ ಬರ್ತದೆ ಅಂಥದ್ದು. ಸ್ವರ್ಣಗೆಡ್ಡೆ ಥರ ಉರುಟಾಗಿ ಅಲ್ಲ, ಆ ಥರದ್ದು. ಇದು ಕೆಸುವಿನ ಜಾತಿ ಗಿಡ. ಹೀಗೆ ಇದೆಲ್ಲ ವೈಲ್ಡ್ ನೋಡಿ. ಇದು ಪತ್ರೊಡೆ ಸೊಪ್ಪು, ಕೆಸುವಿನ ಪತ್ರೊಡೆ ಸೊಪ್ಪು. ನಾವು ಪತ್ರೊಡೆ ಮಾಡಿದ್ದೇವಲ್ಲ ಹಿಂದೆ. ಇದು ಕಾಡು ಪತ್ರೊಡೆ ಸೊಪ್ಪಿನ ಗಿಡ. ಇದು ಸಹ ಈಗ ಮಳೆಗಾಲದಲ್ಲಿ ಪತ್ರೊಡೆ, ಚೇಟ್ಲ ಅಂತೆಲ್ಲ ನಾವು ಬೇರೆ ಬೇರೆ ಅಡುಗೆಗಳಿಗೆ ಬಳಸುವಂಥದ್ದು. ಸೊಪ್ಪನ್ನು ಬಳಸ್ತೇವೆ. ಇದರ ದಂಡಿನಿಂದ ಕೂಡ ಪಲ್ಯ ಮಾಡ್ತೇವೆ. ದಪ್ಪ ದಪ್ಪ ದಂಡೆ ಇದ್ದರೆ ಅದರ ಬಿಳಲು ಬೇರಿನಿಂದ ಮಜ್ಜಿಗೆ ಹುಳಿ ಎಲ್ಲ ಮಾಡ್ತೇವೆ. ಭಾರಿ ರುಚಿ ಅದು. ಹಾಗೆ ಇಲ್ಲೆಲ್ಲ ಕಡೆ ಇದೆ ನೋಡಿ. ಊರು ಅಮ್ಮನ ಮನೆ. ಇಲ್ಲಿ ಸುಮಾರಷ್ಟು ವಿಡಿಯೋ ಮಾಡಿದ್ದೆವು ನಾವು. ಗೇರು ಬೀಜ ಸುಡುವಂಥದ್ದು, ಉಪ್ಪಿನಕಾಯಿ, ಹೀಗೆಲ್ಲ ವಿಡಿಯೋ ಮಾಡಿದ್ದೇವೆ. ಸುವರ್ಣಗೆಡ್ಡೆ ನೋಡಿ, ಇಲ್ಲಿ ಈ ಥರ ಸಾಲು ಮಾಡಿ ನೆಟ್ಟಿದ್ದಾರೆ. ನಿನ್ನೆ ಕೊಯ್ದ ಕಾಡಿಕೆ ಸಹ ಇವತ್ತಿಗೆ ಸ್ವಲ್ಪ ಬಾಡಿದೆ. ಕಾಡಿಕೆನೆ ಇದು ಬಾಡಿದ್ರೆ ಒಳ್ಳೇದು. ಇದು ಬಾಡಿದ್ರೆ ಅದ್ರಲ್ಲಿ ನೀರಿನ ಅಂಶ ಸ್ವಲ್ಪ ಕಡಿಮೆ ಆಗಿ ತುರಿಕೆ ಎಲ್ಲ ಕಮ್ಮಿ ಆಗುತ್ತೆ. ತುರಿಗೆ ಕಮ್ಮಿ. ಹಾಗಾಗಿ ಇವತ್ತೇ ಮಾಡಿದ್ರೆ ಒಳ್ಳೇದು. ಇದು ಯಾವುದೇ ಕೆಸುವಿನ ಜಾತಿಯನ್ನು ಬಳಸುವಾಗ ಒಂದು ಸ್ವಲ್ಪ ಮಾಡಿದ್ರೆ ಒಳ್ಳೇದು. ಹಾಗೆ ಇದನ್ನು ನಾವು ಕಟ್ ಮಾಡುವ. ಈಗ ಇದನ್ನು ಕಟ್ ಮಾಡುವ ಮೊದಲು ನಾವು ಕೈಗೆ ಎಣ್ಣೆ ಹಚ್ಚಿಕೊಂಡ್ರೆ ಸಹ ಒಳ್ಳೆ ಆಗ್ತದೆ. ಹಾಗೆ ನಾನು ಸ್ವಲ್ಪ ಕೈಗೆ ಎಣ್ಣೆ ಹಚ್ಚಿಕೊಳ್ತೇನೆ. ಅದಕ್ಕಿಂತಲೂ ಮೊದಲು ನಾವಿಲ್ಲಿ ಹಲಸಿನ ಬೀಜ ಬಳಸ್ತೇವಲ್ಲ, ಈ ಹಲಸಿನ ಬೀಜವನ್ನು ನಾವು ಜಜ್ಜಿಕೊಳ್ಳುವ. ಈಗ ಜಜ್ಜಿಕೊಳ್ಬೇಕಾ? ನಾನು ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೇನೆ. ಇಲ್ಲದಿದ್ರೆ ತಲೆಯೂ ಆಗ್ತದೆ, ಮತ್ತೆ ತುರಿಸ್ತದೆ ಕೂಡ. ಮತ್ತೆ ಮಜ್ಜಿಗೆ ಹಾಕಿ ತೊಳೆದ್ರು ಸಹ ಆಗ್ತದೆ. ತುರಿಕೆ ಹೋಗ್ಲಿಕ್ಕೆ ಸ್ವಲ್ಪ ಸಣ್ಣದಾಗಿ ಜಜ್ಜಿ ಅದರ ಸಿಪ್ಪೆ ತೆಗೆದು ಕುಕ್ಕರಲ್ಲಿ ಬೇಯಿಸ್ಕೊಳ್ಳುವ. ಸಾಕಿನ್ನು ಹಲಸಿನ ಬೀಜ ಎಷ್ಟು ಸಾಕು. ಇದನ್ನ ತೊಳೆದು ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ಆಯ್ತು. ಕುಕ್ಕರಲ್ಲಿ ಒಂದು 3-4 ವಿಸಿಲ್ ಬೇಯಿಸ್ಕೊಳ್ಬೇಕಲ್ಲ, ಒಳ್ಳೆ ಬೇಯಬೇಕಲ್ಲ. ಹಾಂ, ಇನ್ನು ಇದನ್ನು ಕಟ್ ಮಾಡುವಲ್ಲ, ಕೈ ಎಣ್ಣೆ ಸ್ವಲ್ಪ ಹಚ್ಚಿಕೊಳ್ತೇನೆ. ಎಣ್ಣೆ ತೋರಿಸಿ ಕಾಣ್ತದಲ್ಲ. ಹಾಂ, ಇದೆಲ್ಲ ಇದು ನೋಡುವ, ಕಟ್ ಮಾಡಿ ನೋಡುವ. ಬೆಳೆದಾಗಿ ಕಾಣ್ತದೆ, ದಪ್ಪ ಉಂಟು. ಆದರೆ ಸ್ವಲ್ಪ ಕರಕರ ಅಂತ ಹೇಳಿದ್ರೆ ಅದು ಬೆಳೆದ ಹಾಗೆ ನೋಡುವ. ಇದು ಬೆಳೆದಿದ್ದು, ಇದು ಬೇಡ. ಇದಾಗ್ಬೋದು ನೋಡ.
ಅವು 10 ತಂದರೆ 4-5 ಸಿಗ್ತದೆ. ಇದು ಒಳ್ಳೆಯದು. ಇದು ಸಪೂರ ಅಂತ ಅಲ್ಲ, ಆದರೆ ಎಳತ್ತಾಗಬೇಕು. ಮತ್ತೆ ಇದರ ನಾರು ತೆಗಿಬೇಕು. ಈಗ ಸರಿಯಾಗಿ ನಾರು ತೆಗಿಲೇಬೇಕು. ಮುಖ್ಯವಾಗಿ ಈಗ ಆಟಿ ತಿಂಗಳಿಂದ ಮೊದಲಾದ್ರೆ ಎಳತ್ತಿರ್ತದೆ. ಆಟಿ ತಿಂಗಳು ಕಳೆದ ಕೂಡ ಸಪೂರ ಇದ್ರು ಕೂಡ ಬಲ್ತಿರ್ತದೆ. ಬೆಲ್ತಿರ್ತದೆ. ಹೌದು ನೋಡಿ, ನಾರು ಫುಲ್ ತೆಗಿಬೇಕು. ಕೆಸುವಿನದ್ದೆಲ್ಲ ಇದೆ, ನಾರು ತೆಗಿಬೇಕು. ಈಗ ಇದನ್ನು ನಾವು ತೊಳೆದು ಇದು ಮಾಡ್ಬೋದು. ತೊಳೆದು ತಕೊಂಡು ಬರಬೇಕು. ಮತ್ತೆ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ಳುವ. ರೋಹಿಣಿಗೆ ಹೇಳುವ. ನಾರೆಲ್ಲ ತೆಗೆದಾದ ಮೇಲೆ ಇದನ್ನು ಈ ಥರ ತೆಳುವಾಗಿ ಹೆಚ್ಚಿಕೊಳ್ಳೋದು. ಈಗ ಹೆಚ್ಚಿದರೆ ಸಾಕು. ಎಳೆದಷ್ಟು ನಾವು ಹಾಕುವ. ಇವತ್ತು ಈ ಥರ ಹೆಚ್ಚಿಕೊಂಡ್ರೆ ಆಯಿತು. ಮತ್ತು ನಾವು ರೋಹಿಣಿ ಅಡುಗೆ ಮಾಡ್ತಾ ಇದ್ದೇವೆ. ರೋಹಿಣಿ ಪಲ್ಯ ಮಾಡ್ತಾ ಇದ್ದಾಳೆ. ಈಗ ನಾವು ಬಾಣಲೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇವೆ. ಮತ್ತು ಹಲಸಿನ ಬೀಜವನ್ನು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೇವೆ. ಇದೆಷ್ಟು ಬಿಸಿಲು ಹಾಕಿದ್ದೀರ? 4-5 ಬಿಸಿಲು ಮಾಡಿ ಬೇಯಿಸ್ಕೊಳ್ಬೇಕು. ಹದವಾಗಿ ನೀರು ಹಾಕ್ಕೊಂಡ್ರೆ ಸಾಕು. ಈಗ ಬಾಣಲೆಯಲ್ಲಿ ನಾವು ಒಗ್ಗರಣೆಗೆ ಇಡ್ತೇವೆ. ಒಗ್ಗರಣೆ ಮಾಡ್ತೇವೆ. ತೆಂಗಿನೆಣ್ಣೆ ಬಳಸಿ. ತೆಂಗಿನೆಣ್ಣೆ ಸ್ವಲ್ಪ ಜಾಸ್ತಿಯೇ ಬೇಕು. ಸಾಕು. ಮತ್ತು ಉದ್ದಿನಬೇಳೆ, ಸಾಸಿವೆ, ಮೆಣಸು, ಕರಿಬೇವು. ಉದ್ದಿನಬೇಳೆ 1 ಚಮಚ ಸಾಕು. ಸಾಸಿವೆ, ಮೆಣಸು, ಸಾಸಿವೆ ಸಿಡಿಯುವಾಗ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ. ಹಾಕ್ಬೋದು, ಕರಿಬೇವು ಹಾಕ್ಬೋದು. ಇನ್ನು ನಾವು ಹೆಚ್ಚಿಟ್ಕೊಂಡಂಥ ಕೆಸುವಿನ ಗಡ್ಡೆಯನ್ನು ಹಾಕ್ಬೋದು. ಇದು ಕೆಸುವಿನ ಗಡ್ಡೆ ಬೆಳೆದಿದ್ರೆ ನಮಗೆ ಇದು ಬೇಯುವುದಿಲ್ಲ ಚೆನ್ನಾಗಿ. ಹಾಗಾಗಿ ಎಳೆದು ಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದು ತುರಿಸ್ತದೆ, ಪ್ಲಸ್ ಬೇಯುವುದಿಲ್ಲ. ಹಾಗಾಗಿ ಎಳೆದಾದಷ್ಟು ಒಳ್ಳೆಯದು. ಮತ್ತು ಇದೇ ರೀತಿ ಎಲ್ಲ ರೀತಿಯ ಕೆಸುವಿನ ದಂಡನ್ನು ಬಳಸಿ ಕೂಡ ಪಲ್ಯವನ್ನು ಮಾಡ್ಕೊಳ್ಬೋದು. ಹುಳಿ ಎಲ್ಲ ಮಾಡ್ಬೋದು. ನಾವು ಕೆಸುವಿನ ದಂಡಿನಿಂದ ಹುಳಿ ಮತ್ತು ಕೆಸುವಿನ ಸೊಪ್ಪಿನ ಪತ್ರೊಡೆ ಎಲ್ಲ ಮೊದಲೇ ಮಾಡಿದ್ದೇವೆ. ಅದನ್ನೆಲ್ಲ ನೀವು ನೋಡ್ಬೋದು. ಈಗ ಪಲ್ಯ ಮಾಡ್ತಾ ಇದ್ದೇವೆ. ಈಗ ಉಪ್ಪು, ಅರಸಿನ ಪುಡಿ, ಖಾರ ಪುಡಿ 3 ಬಗೆ ಹಾಕಿದರೆ ಆಯಿತು. ಸ್ವಲ್ಪ ಮುಚ್ಚಿ ಬೇಯಿಸ್ಕೊಂಡು ಆದಮೇಲೆ ಕೂಡ ಇದನ್ನು ಹಾಕ್ಕೊಳ್ಬೋದು. ಈಗಲೇ ಹಾಕ್ಕೊಳ್ಬೋದು. ಬಟ್ ನೀರೀಗ ಹಾಕೋದೇನು ಬೇಡ. ಖಾರ ಪುಡಿ ಜಾಸ್ತಿ ಬೇಕು. ಸಾಕೀಗ ಜಾಸ್ತಿ ಖಾರ ಪುಡಿ ಬೇಕು. ಇದು ಖಾರವಾದ ಖಾರ ಪುಡಿ ಅಂತ ಕಾಣ್ತದೆ ಅಲ್ವಾ? ಹೌದು. ಹಾಗೆ ಆಮೇಲೆ ಅರಿಶಿನ ಪುಡಿ ಮತ್ತು ಹುಳಿ ಈಗ ಬೇಡ. ಹಾಕಿ ಮಗುಚಿ ಮುಚ್ಚಿಟ್ಟು ಬೇಯಿಸ್ಕೊಳ್ಳುವ. ಇದಕ್ಕೆ ನೀರು ಏನು ಹಾಕ್ಕೊಳ್ಳೋದು ಬೇಡ. ಅದರ ಸೆಕೆಯಲ್ಲೇ ಬೇಯಬಹುದು. ಹಲಸಿನ ಪಲ್ಯ ಮಾಡ್ತಾರಲ್ಲ ಅಮ್ಮ, ಹಲಸಿನ ಕಾಯಿಯನ್ನು ಹೆಚ್ಚುತ್ತಾ ಇದ್ದಾರೆ. ಇದನ್ನೆಂತ ಮಾಡ್ತೀರಿ? ಎಂತ ಮಾಡಲಿಕ್ಕೆ ಇದು? ಪಲ್ಯ ಮಾಡಲಿಕ್ಕೆ. ಮಧ್ಯಾಹ್ನಕ್ಕೆ ಪಲ್ಯ, 2 ಬಗೆ ಪಲ್ಯ. ಮಳೆಗಾಲದಲ್ಲಿ ಹೀಗೆ ಹಲಸಿನಕಾಯಿ ಅಡುಗೆ ಒಂದು ಇದ್ದೇ ಇರ್ತದೆ ನಮ್ಮ ಊರುಗಳಲ್ಲಿ. ಈ ಹಲಸಿನಕಾಯಿ ಪಲ್ಯ ಮಾಡುವ ನಾವು ಸೊಳ್ಳೆ ಜೊತೆ ಇದನ್ನೆಲ್ಲ ಹಾಕ್ತೇವಲ್ಲ, ಇದಕ್ಕೆ ನವರಚ್ಚಿ ಅಂತ ಹೇಳ್ತೇವೆ. ಕೆಳಭಾಗ ಅದೆಲ್ಲ ಬಳಸ್ತೇವೆ. ಅದೊಂದು ಭಾರಿ ರುಚಿ ಪಲ್ಯ. ಹಲಸಿನಕಾಯಿ ಪಲ್ಯ, ಹಲಸಿನಕಾಯಿ ಮಜ್ಜಿಗೆ ಎಲ್ಲ ಸಹ. ಇಲ್ಲಿ ನೋಡಿ, ನೀವು ಇಲ್ಲಿ ನೋಡಿ, ಇಲ್ಲಿ ನೋಡಿ ಅಮ್ಮ, ಇಲ್ಲಿ ನೋಡಿ. ಪಲ್ಯ ಸಾಂಬಾರು ಎಲ್ಲ ಮಾಡ್ತೇವೆ. ಇವತ್ತು ಅದೇ ಕೆಸರಿನ ನಂಟನ್ನು ಮಾಡ್ತೇವೆ. ಅದು ನನಗೆ ಭಾರಿ ಇಷ್ಟ. ಇದು ಸಹ ಇಷ್ಟವೇ. ಹಾಗಾಗಿ ಮಳೆಗಾಲ ನಾವು ಉಪ್ಪಿನಕಾಯಿ ಹಾಕಿದ್ವಲ್ಲ ಅವತ್ತೊಂದು ವಿಡಿಯೋದಲ್ಲಿ. ನಿಮ್ಮನ್ನೆಲ್ಲರೂ ಗುರುತಿಸಿದ್ದಾರೆ. ಅಲ್ಲ, ಮಾವಿನ ಬಿಡಿ ಉಪ್ಪಿನಕಾಯಿ ಹಾಕಿದ್ವಲ್ಲ
ಮಾವಿನ ಮಿಡಿ ಉಪ್ಪಿನಕಾಯಿ ಹಾಕಿದ್ದಲ್ಲ ಅವತ್ತು? ಹೌದೌದು ಮಾವಿನ ಉಪ್ಪಿನಕಾಯಿ ಹಾಕಿದ್ದೇನೆ. ಸರಿ ಸರಿ ಆಯಿತು. ನಾವಿನ್ನು ಪಲ್ಯ ಮಾಡ್ತೇವೆ ಆಚೆ. ಇದು ನೀರು ಎದ್ದಿರ್ತದೆ ನೋಡಿ ಕೆಸುವಿನ ದಂಡಿನಿಂದ. ಇದು ಅರ್ಧ ಭಾಗ ಬೆಂದ ಮೇಲೆ ನಾವು ಹುಳಿ ರಸ ಸ್ವಲ್ಪ ಹಾಕೊಳ್ಳೋಣ. ಕೊನೆಯಲ್ಲೂ ಸಹ ಹಾಕ್ಕೊಳ್ಬೋದು. ಈಗ ನಾವು ಇದು ಹಾಕ್ಕೊಳ್ಳುವ, ಹಾಂ, ಹಲಸಿನ ಬೀಜವನ್ನು. ಅದರಲ್ಲಿ ನೀರಿನ ಅಂಶ ಇರ್ತದಲ್ಲ, ಹಾಗೆ ಹಾಂ ಹಾಕೊಳ್ಳಿ. ಚೆನ್ನಾಗಿ ಬೆಂದಿದೆಲ್ಲ ಈಗ. ಇನ್ನು ಸ್ವಲ್ಪ ಹುಳಿ ರಸ, ಬೆಲ್ಲ, ಹುಳಿ ರಸ ಮತ್ತು ಬೆಲ್ಲ. ಜಾಸ್ತಿ ತುರಿಸೋದಾದರೆ ಸ್ವಲ್ಪ ಜಾಸ್ತಿ ಹುಳಿ ಬೇಕಾಗ್ತದೆ, ಸ್ವಲ್ಪ ಸಾಕು. ಒಂದು 2-3 ಸ್ಪೂನ್, ದೊಡ್ಡ ಸ್ಪೂನ್ ಸಾಕು ಸಾಕು ಸಾಕು. ಇನ್ನು ಸ್ವಲ್ಪ ಬೆಲ್ಲ ಹಾಕು, ರುಚಿಗೆ ತಕ್ಕ ಬೆಲ್ಲ. ಬೆಂದ ಮೇಲೆ ಹಾಕಿ ಇನ್ನು ಸ್ವಲ್ಪ ಹಾಕ್ಬೋದು. ಬೆಂದ ಮೇಲೆ ಹಾಕಿದರೆ ಒಳ್ಳೆಯದಾಗ್ತದೆ. ಅಂದರೆ ಬೇವು ಮೊದಲು ಹುಳಿ ಬೆಲ್ಲ ಹಾಕಿದರೆ ಸ್ವಲ್ಪ ಬೇಯಲಿಕ್ಕೆ ನಿಧಾನ ಆಗ್ತದೆ ಅಷ್ಟೇ. ಸಾಕು, ಇನ್ನು ಬೆಂದಿದೆಲ್ಲ. ಬೆಂದಿದೆ. ಉಪ್ಪು ಬೇಕಾದರೆ ನೋಡಿ ಹಾಕ್ಕೊಳ್ಬೋದು, ಬೇಕು ಅಂತಂದರೆ ಸೇರಿಸ್ಕೊಳ್ಬೋದು. ಉಪ್ಪು ಖಾರ ಯಾವುದು ನೋಡಿ ಬೇಕಾದರೆ ಹಾಕ್ಕೊಳ್ಬೋದು. ಇದು ಕುಚ್ಚಲಕ್ಕಿ ಗಂಜಿ ಅನ್ನಕ್ಕೆಲ್ಲದಕ್ಕೂ ತುಂಬ ರುಚಿಯಾಗಿರ್ತದೆ ಪಲ್ಯ. ಮಧ್ಯಾಹ್ನ ಬಿಸಿ ಬಿಸಿ ಪಲ್ಯ ಒಳ್ಳೆಯದಾಗಿರ್ತದೆ. ಹಾಂ, ಬೇಕಾ ಇನ್ನೊಂದು ಸ್ವಲ್ಪ ಬೇಯಬೇಕಾ? ಚೆನ್ನಾಗಿ ಬೆಂದಮೇಲೆ ಕಾಯಿ ತುರಿ ಹಾಕಿದರೆ ಆಯಿತು. ಆಯ್ತು. ಹಾಂ, ತೆಂಗಿನಕಾಯಿ ತುರಿ ಸ್ವಲ್ಪ ಅಷ್ಟು. ಸ್ವಲ್ಪ ಬಿಸಿಯಾಗಿ ಹಾಕಿದ್ದು. ಸರಿ ಸರಿ, ಅದು ಆಯ್ತಲ್ಲ, ಪಲ್ಯ ರೆಡಿ. ಪಲ್ಯ ರೆಡಿ. ಇವತ್ತು ಆಶತೆ ಇದು ಮಾಡಿದ್ದಾರೆ, ಕಾಟಿನ ಪಲ್ಯ ಮಾಡಿದ್ದಾರೆ. ಹೇಗಾಗಿದೆ ನೋಡೋಣ, ಊಟ ಮಾಡೋಣ. ಹೇಗಾಗಿದೆ?